ವಾವ್ ಹಾಗೂ ಸುಸ್ವಾಗತ ವೀಕೆಂಡ್ ಆನ್ ವೀಲ್ಸ್ ಕನ್ನಡ ವ್ಲಾಗ್ಸ್ಗೆ. ಸೊ ಇವತ್ತು ನಾನು ನನ್ನ ಕಸಿನ್ ಇಂದು ಹಾಂಡಾ ಹೈನಸ್ ಏನ್ ಗಾಡಿ ಇದೆಯಲ್ಲ ಅದಕ್ಕೆ ಹೊಸ ಕ್ರ್ಯಾಶ್ ಗಾರ್ಡ್ ನ ಇನ್ಸ್ಟಾಲ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ನೋಡಿ, ಇದೇ ಹೊಸ ಕ್ರ್ಯಾಶ್ ಗಾರ್ಡ್. ಇದು ಮೋಟೋ ಟಾರ್ಕ್ ಇಂದ. ಸೊ ಇವಾಗ ಆಲ್ರೆಡಿ ಅದರಲ್ಲಿ ಒಂದು ಕ್ರ್ಯಾಶ್ ಗಾರ್ಡ್ ಇದೆ, ಬಟ್ ಅದನ್ನ ಚೇಂಜ್ ಮಾಡಿಸಿ ನಾನು ಇದನ್ನ ಹಾಕ್ಸ್ತಾ ಇದ್ದೀನಿ ಗಾಡಿಯಲ್ಲಿ. ಪ್ಲಸ್ ಬೇರೆ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ ಅವ್ರ ಗಾಡಿಯಲ್ಲಿ. ಅವರು ಹ್ಯಾಂಡಲ್ ಬಾರ್ ರೇಸರ್ ಹಾಕವ್ರೆ ಬ್ಯಾಂಡಿಡೋಸ್ ಇಂದ, ಆಮೇಲೆ ನಿಮ್ಮ ಆಯಿಲ್ ಸಮ್ ಕವರ್ ಅವೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸೊ ಹೋಗೋಣ ಇವಾಗ ಬೈಕ್ ಹತ್ರ ಆ್ಯಂಡ್ ಅವೆಲ್ಲ ಚೇಂಜಸ್ ನೋಡೋಣ. ಪ್ಲಸ್ ಇಲ್ಲಿಂದ ಬಿಗ್ ವಿಂಗ್ ಹೋಂಡಾ ಮಂಗಳೂರು ಶೋರೂಮ್ಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಈ ಮೋಟೋ ಟಾರ್ಕ್ ಕ್ರ್ಯಾಶ್ ಗಾರ್ಡ್ ಏನಿದೆ ಅದನ್ನ ಇನ್ಸ್ಟಾಲ್ ಮಾಡೋಣ. ಸೊ ನಾನು ಸಿಗ್ತೀನಿ ಈ ಚಿಕ್ಕ ಬ್ರೇಕ್ ಮೇಲೆ. ಸುಸ್ವಾಗತ ಎಲ್ರಿಗೂ ವೀಕೆಂಡ್ ಆನ್ ವೀಲ್ಸ್ ಕನ್ನಡ ವ್ಲಾಗ್ಸ್ಗೆ. ಸೊ ಇವತ್ತು ನನ್ನ ಜೊತೆ ಇದೆ ಹಾಂಡಾ ಹೈನಸ್ ಆ್ಯನಿವರ್ಸರಿ ಎಡಿಷನ್. ತುಂಬ ಸಖತ್ ಕಾಣಿಸ್ತಾ ಇದೆ, ಗ್ರೀನ್ ಕಲರ್. ಇದು ಬಂದ್ಬಿಟ್ಟು ನನ್ನ ಕಸಿನ್ ಗಾಡಿ. ಸೊ ಇವತ್ತು ನಾನು ಇದರಲ್ಲಿ ಕ್ರ್ಯಾಶ್ ಗಾರ್ಡ್ ಏನಿದೆ ಚೇಂಜ್ ಮಾಡಿಸ್ತಾ ಇದ್ದೀನಿ. ಈ ಕ್ರ್ಯಾಶ್ ಗಾರ್ಡ್ನ ರಿಪ್ಲೇಸ್ ಮಾಡಿಸಿ ಮೋಟೋ ಟಾರ್ಕ್ ಕ್ರ್ಯಾಶ್ ಗಾರ್ಡ್ ಹಾಕ್ಸ್ತಾ ಇದ್ದೀನಿ. ಯಾರಿಗಾದರೂ ಆ ಕ್ರ್ಯಾಶ್ ಗಾರ್ಡ್ ಇಷ್ಟ ಆದರೆ ಇನ್ಸ್ಟಾಲ್ ಆದಮೇಲೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಅದನ್ನ. ಇವಾಗ ಇದರಲ್ಲಿ ಬೇಸಿಕ್ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಏನೆಲ್ಲ ಅಪ್ಗ್ರೇಡ್ ಮಾಡಿಸಿದ್ದೀವಿ ಅಂದರೆ, ಫಸ್ಟ್ ಬಂದುಬಿಟ್ಟು ಈ ಹ್ಯಾಂಡಲ್ ಬಾರ್ ರೇಸರು. ಸೊ ಹ್ಯಾಂಡಲ್ ಬಾರ್ ರೇಸರ್ ಏನಿದೆಯಲ್ಲ ಅದನ್ನ ಚೇಂಜ್ ಮಾಡಿದ್ದೀವಿ. ಸ್ವಲ್ಪ ಹೈಟ್ ಮಾಡಿಸಿ ರೈಡರ್ ಪಕ್ಕ ಬರುತ್ತೆ ಇವಾಗ. ಹ್ಯಾಂಡ್ಲು ತುಂಬ ಕಂಫರ್ಟೇಬಲ್ ಆಗಿದೆ, ಸಖತ್ತಿದೆ ಈ ಹ್ಯಾಂಡಲ್ ಬಾರ್ ರೇಸರು. ಇದು ಬಂದುಬಿಟ್ಟು ಬ್ಯಾಂಡಿಡೋಸಿಂದ ಪರ್ಚೇಸ್ ಮಾಡಿರೋದು. ಸೊ ಯಾರಿಗಾದರೂ ಇದು ಪರ್ಚೇಸ್ ಮಾಡಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಸೊ ಅದು ಮೊದಲನೇದಾಗಿ. ಸೆಕೆಂಡ್ ಅಪ್ಡೇಟ್ ಏನು ಮಾಡಿದ್ದೀವಿ ಅಂದರೆ ಈ ಆಕ್ಸ್ ಲೈಟು ಇದನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಈ ಆಕ್ಸ್ ಲೈಟ್ ಬಂದುಬಿಟ್ಟು HJG ಅಂತ ಈ ಬ್ರ್ಯಾಂಡಿಂದ ಆಕ್ಸ್ ಲೈಟು. ಸೊ ಇದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ನೋಡಿ. ಪ್ಲಸ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ಅದು ಡ್ಯುಯಲ್ ಪರ್ಪಸ್. ಇಲ್ಲಿ ನೋಡಿ ನಿಮಗೆ ಸ್ವಿಚ್ ಬರುತ್ತೆ. ಸೊ ನಿಮಗೆ ವೈಟ್ ಲೈಟ್ ಹಾಗೂ ಯೆಲ್ಲೋ ಲೈಟ್ ಎರಡೂ ಯೂಸ್ ಮಾಡ್ಬೋದು. ಸೊ ಅದು ಭಾಳ ಯೂಸ್ಫುಲ್ಲು. ಸೊ ಮೂರನೇದಾಗಿ ಇನ್ನೊಂದು ಏನು ಮಾಡಿದ್ದೀವಿ ಅಂದರೆ ಈ ಥರ ಆಯಿಲ್ ಕವರ್ಸು. ನಿಮ್ಗೆ ಇದೇನು ಆ ಕಡೆ ಬರುತ್ತಲ್ಲ ಆಯಿಲ್ ಬಾಕ್ಸು, ಅದಕ್ಕೆ ಕವರು. ಸೊ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇದು ಹಾಳಾಗೋ ಚಾನ್ಸ್ ಇರುತ್ತೆ, ಕಲ್ಲು ಏನಾದರೂ ಹೊಡೆದು ಯಾರಾದರೂ ತೆಗ್ದಿರೋ ಥರ. ಸೊ ಈ ಮೆಟಲ್ ಪೀಸ್ ಬರೋದ್ರಿಂದ ಅದನ್ನ ಒಳ್ಳೆ ಸೇಫ್ಟಿ ಕೊಡುತ್ತೆ. ಹಂಗೆ ಇಲ್ಲೂ ಹಂಗೆ ಮಾಡಿದ್ದೀವಿ. ಸೊ ಇದೆಲ್ಲ ಈ ಗಾಡಿಯಲ್ಲಿ ಇವಾಗ ಅಪ್ಡೇಟ್ ಮಾಡ್ತೀನಿ. ಪ್ಲಸ್ ಈ ಆ್ಯನಿವರ್ಸರಿ ಎಡಿಷನ್ ಏನಿದೆಯಲ್ಲ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಹೋಗೋಣ ಬಿಗ್ ವಿಂಗ್ ಹೋಂಡಾ ಸರ್ವಿಸ್ ಸೆಂಟ್ರಿಗೆ. ಅಲ್ಲಿ ಹೋಗಿಬಿಟ್ಟು ಮೋಟೋ ಟಾರ್ಕ್ದು ಏನಿದೆಯಲ್ಲ ಹೊಸ ಕ್ರ್ಯಾಶ್ ಗಾರ್ಡ್ ಇನ್ಸ್ಟಾಲ್ ಮಾಡೋಣ. ಅದಾದಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂತ ಗಾಡಿ. ನೀವು ಕಾಮೆಂಟ್ ಮಾಡಿ ಹೇಳ್ಬೋದು ನಿಮ್ಗೆ ಅದು ಇಷ್ಟ ಆಗಿದೆಯಾ ಇಲ್ಲ ಅಂತ. ಪ್ಲಸ್ ನಿಮಗೂ ಮೋಟೋ ಟಾರ್ಕ್ ಕ್ರ್ಯಾಶ್ ಗಾರ್ಡ್ ಏನಾದರೂ ಇಷ್ಟ ಆದರೆ ಇನ್ಸ್ಟಾಲ್ ಮಾಡಬೇಕಾದ್ರೆ ಅದನ್ನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಹೋಗ್ಬಿಟ್ಟು ಅದನ್ನ ಪರ್ಚೇಸ್ ಮಾಡ್ಬೋದು. ಇವಾಗ ಸಿಗೋಣ ನಾನು ವಾಪಸ್ಸು ಸರ್ವಿಸ್ ಸೆಂಟ್ರ್ ರೀಚ್ ಆದಾಗ. ಬಾಯ್ ಗಾಯ್ಸ್. ಸೊ ಬನ್ನಿ, ಹೋಂಡಾ ಸರ್ವಿಸ್ ಸೆಂಟ್ರಲ್ಲಿದ್ದೀನಿ. ಸೊ ರಾಜೇಶ್ ಇದ್ದಾರೆ, ಇವರೇ ನಿಮಗೆ ಇಲ್ಲಿ ಕರ್ತದರ್ಥ ಏನು ಬೇಕಾದ್ರೂ ಬೇಕಿದ್ರೆ ಇಲ್ಲಿ ಇವ್ರು ರಾಜೇಶ್ ಹತ್ರ ಮೀಟಾಗಿ ನಾನು ಇಲ್ಲಿ ನಂಬರ್ ಕೊಟ್ಟಿರ್ತೀನಿ. ಯಾವುದೇ ಪ್ರಾಬ್ಲಮ್ ಇದೆ ಗಾಡಿ ಬಗ್ಗೆ, ಹೋಂಡಾ ಗಾಡಿ ಬಗ್ಗೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಇವಾಗ ಜಸ್ಟ್ ಚೆಕ್ ಮಾಡೋಣ ಹೆಂಗಿದೆ. ಆಟೋಮ್ಯಾಟಿಕ್ ಡೋರ್ ಪ್ಲಸ್ ಲೌಂಜ್ ನೋಡಿ. ಸೊ ಇಲ್ಲಿ ಬಂದು ಎಷ್ಟು ಹೊತ್ತು ಕೂತ್ರೂ ನಿಮ್ಗೆ ಟೆನ್ಷನ್ ಇಲ್ಲ, ಸಖತ್ ಲೌಂಜ್ ಇದೆ, ಫ್ಯಾಂಟಾಸ್ಟಿಕ್. ಪ್ಲಸ್ ನಿಮ್ಮ ಮೋಟೋ ಜಿಪಿನೂ ತೋರಿಸ್ತಾ ಇರ್ತಾರೆ. ಸೊ ಸಖತ್ ಟೈಮ್ ಪಾಸ್ ಆಗುತ್ತೆ ನೋಡಿ. ಆರಾಮ್ಸೆ ಲೌಂಜಲ್ಲಿ ಕೂತಿದ್ರೆ ನಿಮಗೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ. ಪ್ಲಸ್ ಅಲ್ಲಿ ನೋಡಿ ನಮ್ಮ ಗಾಡಿ ಎಲ್ಲ ಅಲ್ಲೇ ಇದೆ. ಸೊ ನಾನು ಇವಾಗ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಮೋಟೋ ಟಾರ್ಕ್ದು ಕ್ರ್ಯಾಶ್ ಗಾರ್ಡು ಪ್ಲಸ್ ಇನ್ಸ್ಟಾಲೇಷನ್ ಹೇಗೆ ಅಂತ ತೋರಿಸೋಣ. ಸೊ ಬಾಕ್ಸ್ ನಾನು ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಮೋಟೋ ಟಾರ್ಕಿಂದ ಬಂದಿರೋ ಕ್ರ್ಯಾಶ್ ಗಾರ್ಡ್ನ. ಸೊ ಈ ಕ್ರ್ಯಾಶ್ ಗಾರ್ಡ್ ನಾವು ರಿಪ್ಲೇಸ್ ಮಾಡ್ತಾ ಇದ್ದೀವಿ ನಮ್ಮ ಕಸಿನ್ಗೋಸ್ಕರ. ಈ ಕ್ರ್ಯಾಶ್ ಗಾರ್ಡು ಚೆನ್ನಾಗಿದೆ, ಕಂಪ್ನಿಯಿಂದ ಬರುತ್ತೆ. ಬಟ್ ಏನಕ್ಕೂ ಅವ್ರಿಗೆ ರಿಪ್ಲೇಸ್ ಮಾಡೋಣ ಅಂತ ಆಯಿತು. ಸೊ ಅದಕ್ಕೆ ಮೋಟೋ ಟಾರ್ಕಿಂದ ಬಂದಿರೋ ಕ್ರ್ಯಾಶ್ ಗಾರ್ಡ್ ನಾನು ಇವಾಗ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಇವ್ರು ಫುಲ್ ಅನ್ಪ್ಯಾಕ್ ಮಾಡ್ತವ್ರೆ ನೋಡಿ, ಒಳ್ಳೆ ಪ್ಯಾಕಿಂಗ್ ಮಾಡಿದ್ದಾರೆ. ನಮ್ಮ ಅದ್ರ ಜೊತೆ ನಮ್ಮ ಗಿವ್ ಅವೇನೂ ಇದೆ. ಇದು ಬಂದುಬಿಟ್ಟು ನೀ ಗಾರ್ಡು. ಮೊನ್ನೆ ನಾನು ಗಿವ್ ಅವೇ ಮಾಡಿದ್ದೆ, ನೀ ಗಾರ್ಡು ಕಳಿಸೋರೆ. ಓಕೆ, ನೀ ಗಾರ್ಡು ಕೊಡೋಣ ನಮ್ಮ ಸಂಪತ್ ಅವ್ರಿಗೆ.
ಸೊ ನೋಡಿ, ಇದೇ ಕ್ರ್ಯಾಶ್ ಗಾರ್ಡು ಈ ಥರ ಫಿಟ್ ಆಗುತ್ತೆ ಹೈನೆಸ್ಗೋಸ್ಕರ. ಸೊ ಇದನ್ನ ಇನ್ಸ್ಟಾಲ್ ಮಾಡೋಣ ಇವಾಗ. ಗಾಡಿ ವಾಶ್ಗೆ ಹೋಗ್ತವೆ, ಗಾಡಿ ವಾಶ್ ಮಾಡಿಸಿ ಆಮೇಲೆ ಇನ್ಸ್ಟಾಲ್ ಮಾಡ್ತೀವಿ. ಸೊ ಒರಿಜಿನಲ್ ಕ್ರ್ಯಾಶ್ ಗಾರ್ಡ್ ತೆಗೆದ್ಬಿಟ್ಟು ಇವಾಗ ಮೋಟೋ ಟಾರ್ಕ್ ಕ್ರ್ಯಾಶ್ ಗಾರ್ಡ್ ಇನ್ಸ್ಟಾಲ್ ಮಾಡೋಣ. ಸೊ ಇದನ್ನ ನಾನು ಟೈಮ್ ಲ್ಯಾಪ್ಸಲ್ಲಿ ಮಾಡಿಬಿಡ್ತೀನಿ. ಇವರು ಇವಾಗ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡವ್ರೆ. ಸೊ ಇದನ್ನ ಚೇಂಜ್ ಮಾಡಿಬಿಟ್ಟು ಮೋಟೋ ಟಾರ್ಕ್ ಆವಾಗಲೇ ತೋರಿಸ್ದೆ ಅಲ್ಲ, ಇಲ್ಲಿದೆ, ಇದನ್ನ ಇನ್ಸ್ಟಾಲ್ ಮಾಡೋಣ. ಸೊ ಇವಾಗ ಇದನ್ನ ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ. ಮೋಟೋ ಟಾರ್ಕ್ ಕ್ರ್ಯಾಶ್ ಗಾರ್ಡ್ ಸಖತ್ ಕಾಣಿಸ್ತಾ ಇದೆ, ಪ್ಲಸ್ ತುಂಬ ಚಿಕ್ಕದು ಇದೆ, ಕಾಂಪ್ಯಾಕ್ಟ್ ಆಗಿದೆ ನೋಡಿ ಈ ಕಡೆ. ಸೊ ಇನ್ಸ್ಟಾಲ್ ಮಾಡೋಕ್ಕೂ ಈಸಿ ಇತ್ತು, ಜಾಸ್ತಿ ಏನು ಮಾಡಿಫಿಕೇಷನ್ ಏನು ಮಾಡೋಕ್ಕಿಲ್ಲ. ಸೊ ಸ್ಟ್ಯಾಂಡರ್ಡ್ ಫಿಟ್ ಇದೆ. ಸೊ ನೋಡಿ ಈ ಥರ ಫುಲ್ ನಿಮ್ಗೆ ಇಂಜಿನು ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗುತ್ತೆ ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿದೆ. ಪ್ಲಸ್ ನಿಮ್ಗೆ ಎಕ್ಸಾಸ್ಟ್ ಬೆಂಡ್ ಪೈಪ್ ಏನಿದೆಯಲ್ಲ, ಇಲ್ಲೂ ನಿಮ್ಮ ಪ್ರೊಟೆಕ್ಷನ್ ಇದೆ. ಸೊ ಇಲ್ಲೂ ನಿಮ್ಮ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಓವರಾಲ್ ನೋಡೋಕೆ ಹೋದರೆ ಗುಡ್ ಪ್ರಾಡಕ್ಟ್ ಬೈ ಮೋಟೋ ಟಾರ್ಕ್. ನಿಮ್ಗೇನಾದರೂ ಈ ಕ್ರ್ಯಾಶ್ ಗಾರ್ಡ್ ಇಷ್ಟ ಆದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ಅವ್ರನ್ನ ಕನೆಕ್ಟ್ ಮಾಡ್ಬೋದು, ಅವ್ರು ಯು ಕ್ಯಾನ್ ಗೋ ಪರ್ಚೇಸ್, ಅದನ್ನ ಬೈ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಸ್ಕೊತೀನಿ. ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ಇದು ಬೆಲ್ ಐಕನ್ನ ಹಿಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.